ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಸಹನಾ ಕಿಶೋರ್ ವ್ಲಾಗ್. ನಾನಿವತ್ತು ವ್ಲಾಗಲ್ಲಿ ನಿಮಗೆ ಮೂಗ್ಬಟ್ಟು ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಇವಾಗ ಈ ಥರ ಒಂದು ರಿಂಗ್ ಥರ ಇರೋಂಥ ಮೂಗ್ಬಟ್ಟು ತುಂಬಾ ಫ್ಯಾಷನ್ ಆಗಿದೆ. ಇವಾಗ ಎಲ್ಲರೂ ಕೂಡ ವೇರ್ ಮಾಡ್ತಾ ಇದ್ದಾರೆ. ಅಂದರೆ ಸ್ಯಾರಿಗೂ ವೇರ್ ಮಾಡ್ತಿದ್ದಾರೆ, ಜೀನ್ಸ್ಗೂ ಕೂಡ ವೇರ್ ಮಾಡ್ತಿದ್ದಾರೆ, ಡ್ರೆಸ್ಗಳಿಗೂ ಕೂಡ ವೇರ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ಹಿಂದಿನ ದಿನಗಳಲ್ಲಂತೂ ಮೂಗ್ಬಟ್ಟು ಹಾಕಿದರೆ ಸ್ವಲ್ಪ ಹಳ್ಳಿಯವರು, ಅಂದರೆ ಹಳ್ಳಿಯವ್ರು ಮೂಗ್ಬಟ್ಟು ಹಾಕೊಳ್ಳೋದು, ಸಿಟಿಯವ್ರು ಹಾಕ್ಕೊಳ್ಳೋದಿಲ್ಲ, ಸ್ವಲ್ಪ ಫ್ಯಾಷನ್ ಆಗಿರೋಂಥವ್ರು ಹಾಕ್ಕೊಳ್ಳೋದಿಲ್ಲ ಅಂಥೇಳಿ ಜನಗಳೆಲ್ಲರೂ ಫೀಲ್ ಮಾಡ್ತಿದ್ರು ಅಲ್ವಾ. ಬಟ್ ಇವಾಗಂತೂ ತುಂಬಾ ಫ್ಯಾಷನ್ ಆಗಿಬಿಟ್ಟಿದೆ ಮೂಗ್ಬಟ್ಟು. ಅಂದರೆ ಈ ಥರ ದೊಡ್ಡ ದೊಡ್ಡ ಮೂಗ್ಬಟ್ಟಾಗಿರ್ಬೋದು, ಈ ಥರ ರಿಂಗ್ ಮೂಗ್ಬಟ್ಟಾಗಿರ್ಬೋದು, ಪ್ರತಿಯೊಂದು ಕೂಡ ಫ್ಯಾಷನ್ ಆಗಿದೆ. ಹಾಗೆ ನೋಡಿ, ಈ ಥರ ಒಂದು ಸಿಲ್ವರಲ್ಲಿ ಕೂಡ ಮೂಗ್ಬಟ್ಟುಗಳನ್ನ ಇವಾಗ ಹಾಕೋತಾ ಇದ್ದಾರೆ. ಎಲ್ಲ ಸ್ಯಾರಿಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಕಾಟನ್ ಸ್ಯಾರಿಗೆ ಈ ಥರ ಸಿಲ್ವರಲ್ಲಿ ಹಾಕ್ಕೊಂಡು ಫುಲ್ ಸ್ಲೀವ್ ಇರೋಂಥ ಒಂದು ಬ್ಲೌಸ್ನ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ ಒಂದು ಫ್ಯಾಷನ್ನು. ಈ ರೀತಿ ಒಂದು ಮೂಗ್ಬಟ್ಟು ಕಲೆಕ್ಷನ್ಸ್ನ ಇವತ್ತು ತಿಳಿಸ್ಕೊಟ್ಟಿದ್ದೀನಿ. ಈ ರೀತಿ ಮೂಗ್ಬಟ್ಟು ಬೇಕಂದ್ರೂ ಕೂಡ ನಿಮಗೆ ಭಾರತ್ ಜುವೆಲ್ಲರ್ಸಲ್ಲೇ ಸಿಗುತ್ತೆ. ಅಲ್ಲಿ ನಿಮಗೆ ಮೂಗ್ಬಟ್ಟು ಅರ್ಧ ಗ್ರಾಮು, 1 ಗ್ರಾಮ್ಗೂ ಸಿಗುತ್ತೆ, ಅರ್ಧ ಗ್ರಾಮ್ಗೂ ಸಿಗುತ್ತೆ. ಇನ್ನು ಕಮ್ಮಿ ಬೇಕಂದ್ರೂ ಸಿಗುತ್ತೆ. ನೀವು ತಗೊಳ್ಳೋ ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಥರ ಸಣ್ಣ ಸಣ್ಣದು ಕೂಡ ನೀವು ಹಾಕೋಬೋದು. ಮೂಗು ಸಣ್ಣಕ್ಕೆ ಉದ್ದ ಇರೋರೇನಾದರೂ ಈ ಥರ ಒಂದು ರಿಂಗ್ ಟೈಪಲ್ಲಿ ಏನಾದರೂ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ. ಸ್ವಲ್ಪ ದಪ್ಪ ಇರೋರು ಅಷ್ಟೇ, ಸ್ವಲ್ಪ ದಪ್ಪ ಇರೋಂಥ ಮೂಗ್ಬಟ್ಟು ಹಾಕಿದ್ರೆ, ಅಂದರೆ ಮೂಗು ಸ್ವಲ್ಪ ದಪ್ಪ ಇರುತ್ತಲ್ವ, ಅವ್ರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ನಮಗೆ ಮೂಗ್ಬಟ್ಟು ಹಾಕೋಬೇಕನ್ನೋ ಆಸೆ ಇದೆ, ಬಟ್ ಚುಚ್ಚಿಸ್ಕೊಳ್ಳೋದಕ್ಕೆ ಸ್ವಲ್ಪ ಭಯ ಆಗುತ್ತೆ. ಚುಚ್ಚಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅನ್ನೋರು ಈ ಥರ ನೀವು ವೇರ್ ಮಾಡ್ಬೋದು. ಅಂದರೆ ಇದನ್ನು ಪ್ರೆಸ್ ಮಾಡಿ ಹಾಕೊಳ್ಳೋದಷ್ಟೇ. ಈ ಮೂಗ್ಬಟ್ಟನ್ನ ನೀವು ಪ್ರೆಸ್ ಮಾಡಿ ಯಾವ ಡ್ರೆಸ್ಸಿಗೆ ಬೇಕು ಆ ಡ್ರೆಸ್ಸಿಗೆ ಮ್ಯಾಚಿಂಗ್ ಬೇಕಾದ್ರೂ ಮಾಡ್ಕೋಬೋದು. ಅಥವಾ ಯಾವ ಥರ ಸ್ಯಾರಿ ವೇರ್ ಮಾಡಿರ್ತಾರೋ ಅದಕ್ಕೂ ಮ್ಯಾಚಿಂಗ್ ಮಾಡಿ ಈ ಥರ ಒಂದು ಸ್ಟಾರ್ ಶೇಪಲ್ಲಿರ್ಬೋದು, ಆರ್ಟ್ ಶೇಪಲ್ಲಿರ್ಬೋದು, ಹಾಗೆ ರೌಂಡ್ ಶೇಪಲ್ಲಿರ್ಬೋದು, ಅಥವಾ ಈ ಥರ ಗುಂಡು ಶೇಪಲ್ಲಿರ್ಬೋದು. ಈ ಥರ ಒಂದು ಶೇಪಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ತೊಗೋಬೋದು. ಅಂದರೆ ವೇರ್ ಮಾಡಿದ್ರಂತೂ, ಅಂದರೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಟ್ರೆಂಡಿಂಗಲ್ಲಿದೆ. ಈ ಥರ ಸಿಲ್ವರಲ್ಲೂ ಅಷ್ಟೇ, ನೀವು ಪ್ರೆಸ್ಸಿಂಗ್ ಮೂಗ್ಬಟ್ಟನ್ನ ತೊಗೊಂಡು ಇಟ್ಕೊಂಡ್ರೆ ನೀವು ಯಾವಾಗ ಸ್ಯಾರಿ ವೇರ್ ಮಾಡ್ತೀರೋ ಅಥವಾ ಡ್ರೆಸ್ಗೂ ಕೂಡ ಹಾಕೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಸುದೀಪ್ ಸರ್ ಇದ್ದಾರಲ್ವ, ಅವ್ರ ಮಗಳು ಕೂಡ ವೇರ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಅವ್ರ ಡ್ರೆಸ್ಗೂ ಆಲ್ಮೋಸ್ಟ್ ಅವರು ಡ್ರೆಸ್ ಹಾಕಿರೋದನ್ನೇ ನಾವು ನೋಡಿರೋದು. ಸ್ಯಾರಿ ಕೂಡ ಹಾಕೋತಾರೆ, ಬಟ್ ಡ್ರೆಸ್ ಜೊತೆಗೆ ವೇರ್ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಕೆಲವೊಬ್ಬರು ಹೀರೋಯಿನ್ಸ್ಗಳು ಅಷ್ಟೇ ಇವಾಗ ಮೂಗನ್ನ ಚುಚ್ಚಿಸ್ಕೊಂಡು ವೇರ್ ಮಾಡ್ತಾ ಇದ್ದಾರೆ. ಈ ಥರ ಚೈನ್ ಟೈಪಲ್ಲಿ ಕೂಡ ನೀವು ವೇರ್ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಥವಾ ಪ್ರೆಸ್ ಮಾಡಿ ಈ ಥರ ಮಾಡ್ಕೋತೀವಿ ಅಂದರೂ ಮಾಡ್ಕೋಬೋದು, ಚುಚ್ಚಿಸ್ಕೊಂಡೇ ಹಾಕೋತೀವಿ ಅಂದರೂ ಕೂಡ ಹಾಕೋಬೋದು. ಈ ಥರ ಚೈನ್ ಟೈಪಲ್ಲಾದರೆ ನೀವು ಚುಚ್ಚಿಸ್ಕೊಂಡೇ ಹಾಕೋಬೇಕು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ನೀವು ಯಾವಾಗ ಬೇಕು ಅವಾಗ ರಿಮೂವ್ ಮಾಡ್ಬೋದು, ಮತ್ತೆ ಬೇಕಾದರೆ ಹಾಕೋಬೋದು, ಆ ಥರನೂ ಕೂಡ ಮಾಡ್ಕೋಬೋದು. ನೀವು ಈ ಥರ ಸುತ್ತ ವೈಟ್ ಅರಳು ಬಂದು ಮಧ್ಯ ಮಾತ್ರ ಒಂದು ಬ್ಲ್ಯಾಕ್ ಅರಳು ಕೊಟ್ಟು ಈ ಥರ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆಲ್ಮೋಸ್ಟು ಮೂಗ್ಬಟ್ಟಲ್ಲಿ ನೀವು ಯಾವಾಗಲೂ ಸ್ವಲ್ಪ ವೈಟ್ ಅರಳಿರೋ ಅಂಥದ್ದನ್ನೇ ತೊಗೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಫೇಸ್ಗೆ. ಹಾಗೆ ಚುಚ್ಚಿಸ್ಕೊಳ್ಳುವಾಗ ಆಲ್ಮೋಸ್ಟು ನಾನು ಹಳೆ ವೀಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೀನಿ. ಮೂಗು ಚುಚ್ಚಿಸಾದ್ಮೇಲೆ ಸ್ವಲ್ಪ ಸೀಮೆ ಎಣ್ಣೆನ ಹಾಕಬೇಕು, ಏನಾದ್ರು ನೀವು ಚುಚ್ಚಿಸ್ಕೊಂಡ್ರೆ ಹೊಸದಾಗಿ, ಆವಾಗ ಅದು ಸ್ವಲ್ಪ ಪೇಯ್ನ್ ಕಮ್ಮಿ ಆಗುತ್ತೆ. ಆಮೇಲೆ ಅದಕ್ಕೆ ಕಣ್ಟೂಬ್ ಅಂತ ಸಿಗುತ್ತಲ್ವ, ಅದನ್ನು ಡೈಲಿ ನೀವು ಅಪ್ಲೈ ಮಾಡಬೇಕು 1 ವೀಕ್ವರೆಗೂ. ಆಮೇಲೆ ಕೈಯಲ್ಲಿ ಅದನ್ನು ಹಿಂಗೆ ಆಡಿಸ್ತಾ ಇರಬೇಕು, ಮೇಲೆ ಕೆಳಗೆ ಮಾಡ್ತಾ ಇರಬೇಕು ಮೂಗ್ಬಟ್ಟನ್ನ. ಆವಾಗ ನಿಮಗೆ ಅದು ಬೇಗನೆ ಇದಾಗ್ಬಿಡುತ್ತೆ, ಅಂದರೆ ಗುಪ್ಪೆ ಥರ ಏನೂ ಬರೋದಿಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತೀರ. ಈ ಒಂದು ವಿಡಿಯೋ ನಾನು ತಿಳಿಸ್ಕೊಡೋದಕ್ಕೆ ಏನು ಕಾರಣ ಅಂದರೆ, ನನಗೆ ಕೆಲವೊಬ್ಬರು ಮೆಸೇಜ್ ಮಾಡ್ತಾನೆ ಇದ್ದರು. ಯಾಕೆಂದರೆ ಜ್ಯುವೆಲ್ಲರ್ಸ್ ಬಗ್ಗೆ ನಾನು ವಿಡಿಯೋ ಮಾಡ್ತೀನಲ್ವ, ಅದೇ ಥರ ಮೂಗ್ಬಟ್ಟು ಬಗ್ಗೆ ತಿಳಿಸ್ಕೊಡಿ, ಹಾಗೆ ಈ ಥರ ರಿಂಗ್ ಟೈಪಲ್ಲಿರೋಂಥ ಮೂಗ್ಬಟ್ಟು ಬಗ್ಗೆ ಒಂದು ವಿಡಿಯೋ ಮಾಡಿ ಅಕ್ಕ ಅಂತೇಳಿ ಕೇಳ್ತಾಯಿದ್ರು. ಅಂತೇಳಿ ಈ ಒಂದು ವಿಡಿಯೋನ ತಿಳಿಸ್ಕೊಟ್ಟಿದ್ದೀನಿ. ಆಲ್ಮೋಸ್ಟ್ ಇವಾಗಂತೂ ಈ ಥರ ಫ್ಯಾಷನ್ ಆಗಿಬಿಟ್ಟಿದೆ ನೋಡಿ, ಹೀರೋಯಿನ್ಸ್ಗಳೇ ವೇರ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ನೀವು ಕೂಡ ಇವಾಗ ಮೂಗ್ಬಟ್ಟು ಚುಚ್ಚಿಸಿಲ್ಲ ಅನ್ನೋರು ಚುಚ್ಚಿಸ್ಕೋಬೇಕು ಅಂದರೆ ಚುಚ್ಚಿಸ್ಕೋಬೋದು. ಅಕಸ್ಮಾತ್ ನಮಗೆ ಪೇನೆಲ್ಲ ಆಗಲ್ಲ ಅನ್ನೋರು ಈ ಥರ ಪ್ರೆಸ್ಸಿಂಗಲ್ಲಿ ತೊಗೊಂಡು ಕೂಡ ವೇರ್ ಮಾಡ್ಬೋದು, ತುಂಬಾ ಚೆನ್ನಾಗಿ ಕಾಣಿಸ್ತೀರ. ಹಾಗೆ ನೀವು ಟ್ರೆಡಿಷ್ನಲ್ ಲುಕ್ಕಲ್ಲಿ ಏನಾದರೂ ರೆಡಿ ಆಗಬೇಕು ಅಂದರೆ ಈ ಥರ ಒಂದು ಮೂಗ್ಬಟ್ಟುಗಳನ್ನ ತೊಗೊಂಡು ವೇರ್ ಮಾಡ್ಬೋದು. ಇವಾಗ ಮದುವೆ ಹುಡುಗಿಗಂತೂ ಈ ಥರ ಒಂದು ಮೂಗ್ಬಟ್ಟನ್ನ ಎಲ್ಲರೂ ಕೂಡ ಹಾಕ್ತಾರೆ, ಮಿಸ್ ಆಗೋದೇ ಇಲ್ಲ, ಅಷ್ಟು ಫ್ಯಾಷನ್ ಆಗಿದೆ ಇವಾಗ. ಈ ರೀತಿ ನೀವು ಇವಾಗ ಯಾರ್ದೋ ಒಬ್ಬರು ಮದುವೆಯಲ್ಲಿ ನಾವು ರೆಡಿ ಆಗಬೇಕು ಅಂದಾಗಲೂ ಕೂಡ ನೀವು ವೇರ್ ಮಾಡ್ಕೋಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಮುತ್ತಲ್ಲಿ ಮಾಡಿರೋ ಅಂಥದ್ದು ನೋಡಿ, ನಿಮಗೆ ಇದು ಸ್ವಲ್ಪ ಜಾಸ್ತಿ ಗ್ರಾಮ್ ಆಗಿದೆ. ನೀವು ಕಮ್ಮಿ ಗ್ರಾಮ್ ಬೇಕಂದರೆ ಸ್ವಲ್ಪ ಚಿಕ್ಕದನ್ನ ತೊಗೋಬೇಕು. ನಿಮಗೆ ಎಷ್ಟು ಅನುಕೂಲ ಇರುತ್ತೋ ಆ ಒಂದು ಅನುಕೂಲನ ನೋಡಿಕೊಂಡು ನೀವು ಗ್ರಾಮ್ನ ಡಿಪೆಂಡ್ ಮಾಡಿಕೊಂಡು ತೊಗೋಬೇಕು ಅಷ್ಟೇ. ಈ ರೀತಿ ಕಲೆಕ್ಷನ್ಸ್ ಕೂಡ ಅದೇ ಅಂಗಡಿಯಲ್ಲೇ ಸಿಗುತ್ತೆ. ಅಥವಾ ನೀವಿರೋಂಥ ಅಂಗಡಿಗಳಲ್ಲೂ ಕೂಡ, ನೀವಿರೋಂಥ ಪ್ಲೇಸಲ್ಲಿ ನಿಮ್ಗೆ ಗೊತ್ತಿರೋಂಥ ಜ್ಯುವೆಲ್ಲರ್ಸ್ ಅಂಗಡಿಗಳಲ್ಲೂ ಕೂಡ ಈ ಒಂದು ಫೋಟೋಸ್ಗಳನ್ನ ತೋರಿಸ್ಬಿಟ್ಟು ಕೂಡ ನೀವು ತೊಗೋಬೋದು. ಈ ರೀತಿ ಒಂದು ಕೆಲವೊಂದು ಐಡಿಯಾಸ್ಗಳನ್ನ ಕೊಡ್ತಾ ಇರ್ತೀನಿ. ಹಾಗೆ ಈ ರೀತಿ ಇವಾಗ ಇರೋಂಥ ಟ್ರೆಂಡಿಂಗಿಗೆ ಯಾವ ರೀತಿ ನಾವು ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಇದೇ ಥರನೇ ನನಗೆ ಗೊತ್ತಿರೋಂಥ ಕೆಲವೊಂದು ಐಡಿಯಾಸ್ಗಳನ್ನ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ನನ್ನ ವ್ಲಾಗಲ್ಲಿ. ಆದಷ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಈ ರೀತಿ ಹೆಣ್ಮಕ್ಳಿಗೆ ಯೂಸ್ ಆಗೋಂಥ ವೀಡಿಯೋಸ್ಗಳನ್ನೇ ಮಾಡೋದು ನಾನು.
ಈಗ ನೆಕ್ಸ್ಟ್ ವಿಡಿಯೋದಲ್ಲೂ ಅಷ್ಟೇ ನಿಮಗೆ ಸಂಕ್ರಾಂತಿ ಹಬ್ಬಕ್ಕೆ ಯೂಸ್ ಆಗೋಂಥ ಕೆಲವೊಂದು ವೀಡಿಯೋಸ್ಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೂ ಕೂಡ ಸಪೋರ್ಟ್ ಮಾಡಿ. ಈ ರೀತಿ ಇವತ್ತು ನೋಸ್ ಪಿನ್ ಬಗ್ಗೆ ಅಂದರೆ ಮೂಗ್ಬಟ್ ಬಗ್ಗೆ ಈ ಥರ ರಿಂಗ್ ಟೈಪಲ್ಲಿರೋಂಥ ಮೂಗ್ಬಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ನೋಡಿ. ಈ ಥರ ನೀವು ಸ್ಟಾರಲ್ಲಿ ಇರೋಂಥ ಅಂದರೆ ಸ್ಟಾರ್ ಶೇಪಲ್ಲಿರೋಂಥ ಮೂಗ್ಬಟ್ ಕೂಡ ನೀವು ತೊಗೋಬೋದು. ಇದು ಪ್ರೆಸ್ಸಿಂಗಲ್ಲೂ ಸಿಗುತ್ತೆ, ಸೇಮ್ ರಿಂಗ್ ಟೈಪಲ್ಲಿ ಕೂಡ ಸಿಗುತ್ತೆ. ಅಥವಾ ಈ ಥರ ವೈಟ್ ಸ್ಟೋನಲ್ಲಿ ಕೂಡ ನೀವು ತೊಗೋಬೋದು. ಈ ಥರ ಪ್ಲೇನಲ್ಲಿ ಬೇಕಂದ್ರೂ ಕೂಡ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲೇ ನೀವು ಕ್ವೀನ್ ಅಂತ ಒಂದು ಶೇಪಲ್ಲಿ ಕೂಡ ಬರುತ್ತೆ, ಅದನ್ನು ಕೂಡ ತೊಗೋಬೋದು. ಅಥವಾ ಈ ಥರ ಫುಲ್ಲು ವೈಟ್ ಸ್ಟೋನ್ ಇರೋ ಅಂಥ ತೊಗೋತೀವಂದ್ರೂ ತೊಗೋಬೋದು. ನೀವು ಮೂಗ್ಬಟ್ಟನ್ನ ಸೆಲೆಕ್ಟ್ ಮಾಡ್ಕೋವಾಗಲೇ ನೀವು ತಿಳ್ಕೊಬಿಟ್ಟಿರಬೇಕು, ನಮಗೆ ಈ ಥರ ಚೆನ್ನಾಗಿ ಕಾಣಿಸುತ್ತಾ, ಈ ಥರ ಚೆನ್ನಾಗಿ ಕಾಣಿಸುತ್ತಾ ಅನ್ನೋದು. ನೀವು ಈ ವಿಡಿಯೋದಲ್ಲೇ ತುಂಬ ಕಲೆಕ್ಷನ್ಸ್ ಕೊಟ್ಟಿದ್ದೀನಿ ಅಲ್ವಾ, ಅದನ್ನು ನೋಡಿಕೊಂಡೇ ನೀವು ತಿಳ್ಕೊಬೋದು. ನೋಡಿ ಈ ಥರ ಒಂದು ಪ್ರೆಸ್ಸಿಂಗಲ್ಲಿ ಪ್ರೆಸ್ ಮಾಡ್ಕೊಳ್ಳೋದಷ್ಟೇ ಅದನ್ನು ಮೂಗ್ಗೆ. ಇದರಲ್ಲೇ ಕೆಲವೊಂದು ಕಲೆಕ್ಷನ್ಸ್ನ ನಾನು ತೋರಿಸಿದ್ದೀನಿ. ನಿಮಗೆ ಇನ್ನೂ ಯಾವುದಾದ್ರೂ ಬೇಕಂದ್ರೂ ಕೂಡ ಒಂದು ಮೆಸೇಜ್ ಹಾಕಿ ನಾನು ತಿಳಿಸ್ಕೊಡ್ತೀನಿ. ಈ ರೀತಿ ನಿಮಗೆ ಗೋಲ್ಡ್ ಅಲ್ಲದೇ ಸಿಲ್ವರಲ್ಲೂ ಕೂಡ ಫ್ಯಾಷನ್ ಇದೆ. ಇವಾಗ ಸಿಲ್ವರಲ್ಲಿ ಕೂಡ ವೇರ್ ಮಾಡ್ತಾ ಇದ್ದಾರೆ, ಗೋಲ್ಡಲ್ಲಿ ಕೂಡ ವೇರ್ ಮಾಡ್ತಾ ಇದ್ದಾರೆ. ಹಾಗೆ ಬ್ಲ್ಯಾಕ್ ಸಿಲ್ವರ್ ಬರುತ್ತೆ ಗೊತ್ತಾ, ಒಂದು ಸ್ವಲ್ಪ ಬ್ಲ್ಯಾಕು ಕಲರಲ್ಲಿ ಕೂಡ ಇರುತ್ತೆ, ಅದನ್ನು ಕೂಡ ವೇರ್ ಮಾಡ್ತಾ ಇದ್ದಾರೆ ಇವಾಗ. ಅದು ಯಾವ್ಯಾವ ರೀತಿ ಅನ್ನೋದನ್ನು ಕೂಡ ನಾನು ಇಲ್ಲಿ ತೋರಿಸಿದ್ದೀನಿ ನೋಡಿ, ಯಾವ ಥರ ಬರುತ್ತೆ ಅನ್ನೋದನ್ನು ಯಾರು ಸ್ಕಿಪ್ ಮಾಡ್ದೇ ನೋಡಿ. ಈ ಥರ ಒಂದು ಸ್ಟಾರ್ ಶೇಪಲ್ಲಿ ನೋಡಿ ಸಿಲ್ವರು, ಹಾಗೆ ಇದು ಪಾಲಿಷ್ಗಳು ಬೇರೆ ಬೇರೆ ಇರುತ್ತೆ. ಈ ಥರ ನಿಮ್ಗೆ 4 ಪಾಲಿಷಲ್ಲಿ ಯಾವ್ದು ಇಷ್ಟ ಆಯಿತು ಆ ಒಂದು ಪಾಲಿಷ್ನ ವೇರ್ ಮಾಡ್ಬೋದು. ಅಥವಾ ನಿಮಗೆ ಈ ಥರ ಇನ್ಶಿಲ್ ಟೈಪಲ್ಲಿ ಏನಾದರೂ ಬೇಕಂದ್ರೂ ಕೂಡ ಸಿಗುತ್ತೆ ನೋಡಿ. ಪಿ ಇನ್ಶಿಲಲ್ಲಿ ಇದೆ, ಹಾಗೆ ಈ ಇನ್ಶಿಲು, ಈ ರೀತಿ ಇನ್ಶಿಲ್ ಟೈಪಲ್ಲಿ ಬೇಕಂದ್ರೂ ಕೂಡ ನೀವು ತೊಗೋಬೋದು. ಹಾಗೆ ಎಸ್ ನೋಡಿ, ಎಸ್ ಅಂದರೆ ಸಹನ. ಈ ರೀತಿ ನೀವು ಯಾರಾದರೂ ಇಷ್ಟ ಆದವರಿಗೆ ಗಿಫ್ಟ್ ಕೊಡಬೇಕಾದ್ರೆ ಅವ್ರ ಇನ್ಶಿಲ್ ಟೈಪಲ್ಲಿ ಒಂದು ಮೂಗ್ಬಟ್ ಕೊಡ್ಬೋದು. ಅಥವಾ ಅವ್ರ ಇನ್ಶಿಲ್ ನಿಮ್ಗೆ ಯಾರಾದರೂ ಇಷ್ಟ ಆಗಿದ್ದವ್ರು ಇದ್ದಾರೆ ಅಂದರೆ ಅವ್ರದ್ದು ಒಂದು ಇನ್ಶಿಲಲ್ಲಿ ನೀವು ಮೂಗ್ಬಟ್ನ ತೊಗೊಂಡು ವೇರ್ ಮಾಡ್ಬೋದು. ಈ ರೀತಿ ಒಂದು ಮೂಗ್ಬಟ್ ಕೂಡ ಸಿಗುತ್ತೆ. ಈ ರೀತಿ ವೆರೈಟಿ ಆಫ್ ಕಲೆಕ್ಷನ್ಸ್ನ ಈ ಒಂದು ಲಾಗಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಮಧ್ಯದಲ್ಲಿ ನೀವು ಮುತ್ತು ಕೂಡಿಸ್ಕೊಂಡ್ರು ಚೆನ್ನಾಗಿ ಕಾಣಿಸುತ್ತೆ, ಸ್ಟೋನ್ ಕೂಡಿಸಿದ್ರು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಅಥವಾ ಬೇರೆ ಡಿಸೈನ್ ಅಂದರೆ ಫುಲ್ ಪ್ಲೇನ್ ಇದ್ದರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ರೀತಿ ಸುಮಾರು ಕಲೆಕ್ಷನ್ಸ್ ಕೊಟ್ಟಿದ್ದೀನಿ. ಈ ಒಂದು ಲಾಗ್ ನಿಮಗೆ ಇಷ್ಟ ಆಯಿತು ಅಥವಾ ಯೂಸ್ಫುಲ್ ಅನಿಸ್ತು ಅಂದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ. ಈ ರೀತಿ ವೆರೈಟಿಯಾದ ಡಿಸೈನ್ಸ್ಗಳನ್ನ ಕೂಡ ಶೇರ್ ಮಾಡ್ತೀನಿ. ಹಾಗೆ ನಾನು ಡೈಲಿ ರೊಟೀನ್ ಕೂಡ ಶೇರ್ ಮಾಡ್ತೀನಿ, ಆದಷ್ಟು ಅದಕ್ಕೂ ಕೂಡ ಸಪೋರ್ಟ್ ಮಾಡಿ. ಹಾಗೆ ನೋಡಿ ನಾನು ಹೇಳಿದ್ದೆ ಅಲ್ವಾ ಕ್ವೀನ್ ಅಂತೇಳಿ, ಈ ರೀತಿ ಒಂದು ಶೇಪಲ್ಲಿ ಕೂಡ ನಿಮಗೆ ಮೂಗ್ಬಟ್ ಸಿಗುತ್ತೆ. ಈ ಥರ ಪ್ಲೇನಲ್ಲಿ ಬೇಕನ್ನೋ ನೀವು ತೊಗೋಬೋದು ಅಂತೇಳಿ ಈ ಒಂದು ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.